ಭೀಮಾ ಬರ್ತಾ ಇದ್ದಾನೆ. ಆನೆ ಸೈಟ್ ಆಗಿದೆಯಂತೆ. ಈಗ ಲಾರಿ ಎತ್ಸಿ ಮಹೇಂದ್ರ ಮತ್ತು ಭೀಮಾ 2 ಆನೆಗಳು ಹೋಗ್ತವೆ. ಇನ್ನು 5 ಆನೆಗಳು ಇಲ್ಲೇ ಕ್ಯಾಂಪಲ್ಲಿ ಇರ್ತವೆ. ಈ 2 ಆನೆ ಮಾತ್ರ ಈಗ ಕಾಡೊಳಗೆ ಕರ್ಕೊ ಹೋಗ್ತಾರೆ. ಈಗ ಭೀಮನ್ ಲಾರಿ ಅಲ್ಲಿ ಕೆಳಗಡೆ ಇದೆ, ಅಲ್ಲಿ ಹೋಯ್ತಾನೆ. ಈಗ ಇದು ಮಹೇಂದ್ರಂದು ಲಾರಿ ಅಲ್ಲಿದೆ ನೋಡಿ. ನಮ್ಮ ಭೀಮನ್ ಲಾರಿ. ಭೀಮನ ಸಾಹಸ ನೋಡಿ. ಗುಡ್ಡ ಹತ್ತಿ ಈಗ ಲಾರಿ ಹತ್ತಾನೆ. ಆ್ಯಕ್ಚುಲಿ ಅವನಿಗೆ ಇದು ಸ್ವಲ್ಪ ಹೈಟ್ ಇರೋದ್ರಿಂದ ಇದು ಮೇಲ್ಗಡೆ ಹತ್ತಾ ಇದ್ದಾನೆ. ಮಾಮೂಲಿ ಲಾರಿ ಆದರೆ ಸಪೋರ್ಟೇ ಬೇಡ, ಹಂಗೆ ಹತ್ಬಿಡ್ತಾನೆ. ದಸರಾದಲ್ಲೆಲ್ಲ ನೋಡಿರ್ಬೋದು. ಬುದ್ಧಿವಂತ ಭೀಮ. ಎಷ್ಟು ಹುಷಾರೈತೆ ನೋಡಿ. ಮಣ್ಣು ಜಾರ್ತದೆ ಅಂದ್ಬಿಟ್ಟು ಮುಂದೆ ಕಾಲೇ ಇಡ್ತಾ ಇಲ್ಲ. ನೋಡಿ ಹಿಂದೆ ಹೊಟ್ಟೋದ, ಮಣ್ಣು ಜಾರ್ತದೆ ಅಂದ್ಬಿಟ್ಟು. ಆಟ ಆಡ್ತಾವನಂತೆ ನೋಡಿ ಇಲ್ಲಿ. ಅಲ್ಲಿ ಎದುರ್ಕೋತಾವನೆ. ಸ್ವಲ್ಪ ಕಾಸು ಬಿಟ್ಟಿದ್ರೆ ನೋಡಿ. ಈಗ ಲಾರಿ ಮತ್ತೆ ಚೇಂಜ್ ಮಾಡ್ತಿದ್ದಾರೆ ಪೊಸಿಷನ್. ಅವನು ಹತ್ಸಕ್ಕೆ ಅವನು ತುಂಟಾಟ ಆಡ್ತಾ ಇದ್ದ ಅಂತ. ನೋಡಿ ಮಹೇಂದ್ರನು ಈಗ ಬಂದ, ಹಂಗೆ ಹತ್ಬಿಡ್ತಾನೆ. ಮಹೇಂದ್ರ ಸಪೋರ್ಟೇ ಇಲ್ತಾನೆ. 2 ನಮ್ಮ ಬುದ್ಧಿವಂತ ಆನೆಗಳು. ಓ ಸೂಪರ್ ಮಹೇಂದ್ರ. ಮಹೇಂದ್ರ ಸಕ್ಸಸ್ಫುಲಿ ಡನ್ನು. ನೋಡಿ ಭೀಮಾ ಈಗ ಅವನು ಹತ್ತದ ಈಗ. ಎರಡು ಆನೆಗಳು ಹತ್ತಿದ್ರು. ಈಗ ಇಬ್ಬರನ್ನ ಕರ್ಕೊಂಡೋಗಿ ಅಲ್ಲಿ ಕೊಂಬಿಂಗ್ ಮಾಡ್ಬೋದು. ಎಲ್ಲ ಕಟ್ತಾ ಇದ್ದಾರೆ. ಈಗ ಲಾರಿಲಿ ಹೋಗ್ಬೇಕಾರೆ ಏನು ಅಡ್ಡಾಡಬಾರ್ದು ಅಂತ. ಈಗಿರೋದ್ರಲ್ಲಿ ಈ 7 ಆನೆಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದು ಅಂದರೆ ಫಸ್ಟು ನಮ್ಮ ಮಹೇಂದ್ರ, ಆಮೇಲೆ ಭೀಮಾ.
ಅದಕ್ಕೆ 2 ಆನೆನ ಚೂಸ್ ಮಾಡಿ ಕಾಡು ಒಳಗಡೆ ಕರ್ಕೊಯ್ತಾರೆ ಕೊಂಬಿಂಗೆ. ಆಮೇಲೆ ಅಲ್ಲಿ ಏನಾದ್ರು ಆನೆ ಸೈಟ್ ಆದ ತಕ್ಷಣ ಬೇರೆ ಆನೆಗಳ ಸಹಾಯ ತೊಗೋತಾರೆ. ಇನ್ನು ನಮ್ಮ ಸಕ್ಕರೆಬೈಲಿಂದ ಸಾಗರ್ ಇದ್ದಾನೆ, ಭೀಷ್ಮ, ಜೂನಿಯರ್ ಅರ್ಜುನ, ಲಕ್ಷ್ಮಣ, ಶ್ರೀಕಂಠ ಇಲ್ಲೇ ಕ್ಯಾಂಪಲ್ಲಿ ಇರ್ತವೆ ಇವಾಗ. ಈಗ ರೇಡಿಯೋ ಕಲರ್ ಹಾಕ್ತಾರೋ ಇಲ್ಲ ಕ್ಯಾಪ್ಚರ್ ಮಾಡ್ತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ರೇಡಿಯೋ ಕಲರ್ ಹಾಕೋದಕ್ಕೆ ಈ 2 ಆನೆ ಸಹಾಯ ತೊಗೋತಾ ಇರ್ಬೋದು. ಕ್ಯಾಪ್ಚರಿಂಗ್ ಆದರೆ ನಮ್ಮ 7 ಆನೆಗಳು ಹೋಗ್ತಾಯಿತ್ತು ಅನಿಸುತ್ತೆ. ಒಂದು ಕ್ಯಾಪ್ಚರಿಂಗ್ ಆರ್ಡ್ರ್ ಆಗಿದೆ, ಇನ್ನೊಂದು ರೇಡಿಯೋ ಕಲರಿಂಗ್ ಅಂತೆ. ನೋಡೋಣ ಇವತ್ತು ಯಾವ ಆನೆಗೆ ರೇಡಿಯೋ ಕಲರ್ ಹಾಕ್ತಾರಲ್ಲ ಕ್ಯಾಪ್ಚರ್ ಮಾಡ್ತಾರಂತ. ನಮ್ಮ ಮಹೇಂದ್ರ ಮತ್ತು ಭೀಮನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಕಾರ್ಯಾಚರಣೆ ಯಶಸ್ವಿ ಮಾಡಿಕೊಳ್ಳಿ ನಮ್ಮ ಭೀಮ ಮತ್ತು ಮಹೇಂದ್ರ. ಎರಡು ಒಳ್ಳೆಯದಾಗಲಿ ನಮ್ಮ ಆನೆಗಳಿಗೆ. ನೋಡೋದು ನೋಡಿದೆ ಲುಕ್ಕು